ಒಂದು ವೇಳೆ ನಿಮ್ಮ ಗೆಳೆಯ ಕಲೀಗ್ ಮತ್ತು ಬಾಸು ಟಾಕ್ಸಿಕ್ ಆಗಿದ್ದರೆ ನೀವು ಅವರನ್ನು ಬಿಟ್ಬಿಡ್ಬೋದು. ಆದರೆ ನಿಮ್ಮ ಮನೆಯವರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಂತಮ್ಮಂದಿರು, ನಿಮ್ಮ ಅಕ್ಕ ಅಥವಾ ತಂಗಿ, ನಿಮ್ಮ ಗಂಡ ಅಥವಾ ಹೆಂಡತಿ ಮತ್ತು ನಿಮ್ಮ ರಿಲೇಟಿವ್ಸ್ಗಳು ಟಾಕ್ಸಿಕ್ ಆಗಿದ್ದರೆ ಆವಾಗ ನೀವೇನು ಮಾಡ್ತೀರಾ? ಟೆಲ್ ಮಿ ಹಾನೆಸ್ಟ್ಲಿ, ನೀವೇನು ಮಾಡ್ತೀರಾ? ನೀವು ಹೊರಗಡೆ ಇರುವ ಟಾಕ್ಸಿಕ್ ವ್ಯಕ್ತಿಗಳನ್ನು ಈಸಿಯಾಗಿ ಬಿಟ್ಬಿಡ್ಬೋದು ಮತ್ತು ಖುಷಿಯಾಗಿರ್ಬೋದು. ಆದರೆ ನಿಮ್ಮ ಮನೆಯಲ್ಲೇ ಟಾಕ್ಸಿಕ್ ವ್ಯಕ್ತಿಗಳಿದ್ದರೆ ನೀವು ಯಾರನ್ನು ಬಿಡ್ತೀರಾ ಮತ್ತು ಹೇಗೆ ಬಿಡ್ತೀರಾ? ಇದು ಖಂಡಿತ ನಿಮ್ಮಿಂದ ಸಾಧ್ಯವೇ ಇಲ್ಲ. ನೀವು ಯಾರ ಮೇಲೆ ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ, ಸೋಷಿಯಲಿ, ಸೈಕಾಲಜಿಕಲಿ ಮತ್ತು ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿರ್ತೀರೋ ಅವರನ್ನು ನೀವು ಅಷ್ಟೊಂದು ಈಸಿಯಾಗಿ ಬಿಡೋಕ್ಕಾಗಲ್ಲ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಯು ಆರ್ ಲಿವಿಂಗ್ ಇನ್ ಅ ಟಾಕ್ಸಿಕ್ ಫ್ಯಾಮಿಲಿ, ಯು ಆರ್ ಲಿವಿಂಗ್ ವಿತ್ ಅ ಟಾಕ್ಸಿಕ್ ಮ್ಯಾನ್ ಆರ್ ವುಮನ್. ಆದರೂ ಕೂಡ ನೀವು ಅವರೊಂದಿಗೆ ಅಡ್ಜಸ್ಟ್ ಮಾಡಿಕೊಂಡು ಇರಲೇಬೇಕಾಗತ್ತೆ. ಒಂದು ವೇಳೆ ನೀವು ಕೂಡ ಇಂತಹ ಟಾಕ್ಸಿಕ್ ಫ್ಯಾಮಿಲಿಯಿಂದ ಮತ್ತು ಟಾಕ್ಸಿಕ್ ಸಂಬಂಧಗಳಿಂದ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದರೆ, ಇದರಿಂದ ಹೊರ ಬರಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿಯೇ ಇದೆ. ಡೋಂಟ್ ವರಿ. ನಾನು ಫೈನಲಿ ನನ್ನ ಟಾಕ್ಸಿಕ್ ಫ್ಯಾಮಿಲಿಯನ್ನು ಓವರ್ಕಮ್ ಮಾಡಿ ಈಗ ಸಿಕ್ಕಾಪಟ್ಟೆ ಖುಷಿಯಾಗಿರುವೆ ಮತ್ತು ಸಕ್ಸಸ್ಫುಲ್ ಆಗಿರುವೆ. ಇದರ ಬೇಸಿಸ್ನ ಮೇಲೆಯೇ ನಾನು ನಿಮಗೆ ಟಾಕ್ಸಿಕ್ ಫ್ಯಾಮಿಲಿಯೊಂದಿಗೆ ಹೇಗೆ ಡೀಲ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲಿಸುವವನಿದ್ದೇನೆ. ಹೌ ಟು ಡೀಲ್ ವಿತ್ ಟಾಕ್ಸಿಕ್ ಫ್ಯಾಮಿಲಿ. ಇದನ್ನು ಕಲಿಯೋದಕ್ಕಿಂತ ಮುಂಚೆ ಟಾಕ್ಸಿಕ್ ಫ್ಯಾಮಿಲಿಯ ಕೆಲವೊಂದಿಷ್ಟು ಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ. ಲೆಟ್ ಮಿ ಕ್ಲಿಯರ್ ಇನ್ ದ ಬಿಗಿನಿಂಗ್ ಓನ್ಲಿ. ಸ್ಟ್ರಿಕ್ಟ್ ಫ್ಯಾಮಿಲಿ ಈಸ್ ನಾಟ್ ಈಕ್ವಲ್ ಟು ಟಾಕ್ಸಿಕ್ ಫ್ಯಾಮಿಲಿ. ನೀವು ಸ್ಟ್ರಿಕ್ಟ್ ಫ್ಯಾಮಿಲಿಯನ್ನು ಟಾಕ್ಸಿಕ್ ಫ್ಯಾಮಿಲಿ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ. ಎರಡೂ ಬೇರೆ ಬೇರೆ ಆಗಿವೆ. ಟಾಕ್ಸಿಕ್ ಫ್ಯಾಮಿಲಿಯ ಲಕ್ಷಣಗಳು ಬೇರೆಯೇ ಇರ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮಗೆ ಪದೇ ಪದೇ ನಿನ್ನ ಕೈಯಿಂದ ಏನೂ ಆಗಲ್ಲ, ನೀನೊಬ್ಬ ವೇಸ್ಟ್ ಬಡಿ ಇದೆಯಾ, ನೀನೊಬ್ಬ ದಂಡ ಪಿಂಡ ಇದೆಯಾ, ನೀನು ನಮ್ಮ ಮನೆಗೆ ಒಂದು ಕಳಂಕ ಇದ್ದಂತೆ, ಎಲ್ಲಿ ತನಕ ನೀನು ನಮ್ಮ ಮನೆಯಲ್ಲಿರ್ತೀವೋ ಅಲ್ಲಿ ತನಕ ನಾವು ಹೇಳ್ದಂಗೆ ಕೇಳಬೇಕು ಅಂತ ಪದೇ ಪದೇ ನಿಮಗೆ ಹೇಳ್ತಾ ಇದ್ದರೆ ನೀವು ಅಂದ್ಕೊಂಬಿಡಿ ನಿಮ್ಮ ಫ್ಯಾಮಿಲಿ ಟಾಕ್ಸಿಕ್ ಫ್ಯಾಮಿಲಿ ಆಗಿದೆ. ನಿಮ್ಮ ಮನೆಯಲ್ಲಿ ಪದೇ ಪದೇ ನಿಮ್ಮನ್ನು ಬೇರೆ ಯಾರೊಂದಿಗೋ ಕಂಪೇರ್ ಮಾಡಲಾಗತ್ತೆ, ನಿಮ್ಮನ್ನು ಕೀಳಾಗಿ ತೋರಿಸಲಾಗತ್ತೆ, ನಿಮ್ಮನ್ನು ಮತ್ತು ನಿಮ್ಮ ಕನಸುಗಳನ್ನು ಹೀಯಾಳಿಸಲಾಗತ್ತೆ, ನಿಮ್ಮ ಮೇಲೆ ಜೋಕ್ ಮಾಡಲಾಗತ್ತೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಬಾಡಿಯ ಮೇಲೆ, ನಿಮ್ಮ ಕನಸುಗಳ ಮೇಲೆ ಜೋಕ್ ಮಾಡಲಾಗತ್ತೆ. ಎನಿ ಟೈಮ್ ನಿಮ್ಮನ್ನು ಡಿಮೋಟಿವೇಟ್ ಮಾಡಲಾಗತ್ತೆ, ನಿಮಗೆ ಹರ್ಟ್ ಮಾಡಲಾಗತ್ತೆ. ಅಂತಂದರೆ ನೀವು ಅರ್ಥ ಮಾಡ್ಕೊಂಬಿಡಿ ನಿಮ್ಮ ಫ್ಯಾಮಿಲಿ ಟಾಕ್ಸಿಕ್ ಫ್ಯಾಮಿಲಿ ಆಗಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿಯೇ ನಿಮಗೆ ಪದೇ ಪದೇ ದುಃಖ ಆಗತ್ತೆ, ಬೇಜಾರಾಗತ್ತೆ, ನಾನು ಒಂಟಿಯಾಗಿದ್ದೀನಿ, ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ, ಎಲ್ಲಾದರೂ ಓಡೋಗ್ಬಿಡೋಣ, ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತಾ ಇದ್ದರೆ ನೀವು ಟಾಕ್ಸಿಕ್ ಫ್ಯಾಮಿಲಿಯಲ್ಲಿ ಬದುಕ್ತಾ ಇದ್ದೀರಾ ಅಂದಂಗೆ. ಯಾವ ಕೆಲಸಗಳನ್ನು ಮಾಡೋಕ್ಕೆ ನಿಮಗೆ ಒಂಚೂರು ಇಷ್ಟ ಇಲ್ವೋ ಅದೇ ಕೆಲಸಗಳನ್ನು ಪದೇ ಪದೇ ಮಾಡೋಕ್ಕೆ ನಿಮಗೆ ಫೋರ್ಸ್ ಮಾಡಲಾಗ್ತಾ ಇದ್ದರೆ, ನಿಮ್ಮನ್ನು ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ ಮತ್ತು ಫಿನಾನ್ಷಿಯಲಿ ಕಂಟ್ರೋಲ್ ಮಾಡುವ ಪ್ರಯತ್ನಗಳಾಗ್ತಾ ಇದ್ದರೆ, ಮ್ಯಾನಿಪುಲೇಟ್ ಮಾಡುವ ಪ್ರಯತ್ನಗಳಾಗ್ತಾ ಇದ್ದರೆ ನೀವು 100% ನೋ ಡೌಟ್ ಟಾಕ್ಸಿಕ್ ಫ್ಯಾಮಿಲಿಯಲ್ಲಿ ಬದುಕ್ತಾ ಇದ್ದೀರಾ ಅಂದಂಗೆ. ಒಂದು ವೇಳೆ ನೀವು ಈ ಟಾಕ್ಸಿಕ್ ಎನ್ವೈರ್ಮೆಂಟ್ದಿಂದ ಹೊರಬರಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸರ್ತಿ ಬಿಕ್ಕಿ ಬಿಕ್ಕಿ ಹತ್ಬಿಡಿ. ಯಾವಾಗ ನೀವು ಟಾಕ್ಸಿಕ್ ಎನ್ವೈರ್ಮೆಂಟ್ನಲ್ಲಿರ್ತೀರೋ ನೀವು ಬಹಳಷ್ಟು ಭಾರವಾದ ಎಮೋಷನ್ಸ್ಗಳನ್ನು ತುಂಬಿಕೊಂಡು ಬದುಕ್ತಾ ಇರ್ತೀರ. ನೀವು ಟಾಕ್ಸಿಕ್ ಎನ್ವೈರ್ಮೆಂಟ್ದಿಂದ ಹೊರ ಬಂದುಬಿಟ್ಟು ಲೈಫಲ್ಲಿ ಮುಂದೆ ಹೋಗಬೇಕಪ್ಪ ಅಂತಂದರೆ ಒಂದು ಸರ್ತಿ ನೀವು ಹತ್ಬಿಡಿ, ನಿಮ್ಮ ಮನಸ್ಸು ಹಗರಾಗತ್ತೆ. ಒಂದು ಕೋಣೆಗೆ ಹೋಗಿ ನಿಮ್ಮನ್ನು ನೀವು ಲಾಕ್ ಮಾಡ್ಕೊಳ್ಳಿ, ಬಿಕ್ಕಿ ಬಿಕ್ಕಿ ಹತ್ಬಿಡಿ. ನಿಮಗೆ ಅಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಸದ್ಯಕ್ಕೆ ನೀವು ಯಾವ ಫೇಸ್ನಲ್ಲಿದ್ದೀರಾ, ಏನು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ ಅನ್ನೋದನ್ನು ಡೀಟೇಲ್ ಆಗಿ ಕಮೆಂಟ್ ಮಾಡಿ. ಸೊ ಯಾವಾಗ ನೀವು ನಿಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತೀರೋ ಆವಾಗ ನಿಮ್ಮ ಮನಸ್ಸು ಹಗರಾಗತ್ತೆ. ಸೊ ಟಾಕ್ಸಿಕ್ ಎನ್ವೈರ್ಮೆಂಟ್ದಿಂದ, ಟಾಕ್ಸಿಕ್ ಫ್ಯಾಮಿಲಿಯಿಂದ ಹೊರಬರೋಕ್ಕೆ ಈ 6 ರೂಲ್ಸ್ಗಳನ್ನು ಫಾಲೋ ಮಾಡಿ. ರೂಲ್ ನಂಬರ್ 1, ಟ್ರೈನ್ ಯುವರ್ ಮೈಂಡ್ ಟು ಓವರ್ಕಮ್ ಟಾಕ್ಸಿಸಿಟಿ. ನಿಮ್ಮ ಮೈಂಡಿಗೆ ಯಾವ ಶಬ್ದಗಳು ಪದೇ ಪದೇ ಬೀಳ್ತವೆನೋ ಅವುಗಳನ್ನೇ ನಿಮ್ಮ ಮೆದುಳು ನಿಜ ಅಂತ ನಂಬೋಕೆ ಶುರು ಮಾಡಿಬಿಡತ್ತೆ.
ನೀವು ಟಾಕ್ಸಿಕ್ ಫ್ಯಾಮಿಲಿಯಲ್ಲಿದ್ದರೆ ಪದೇ ಪದೇ ನಿಮಗೆ ಇದನ್ನೇ ಹೇಳ್ತಾ ಇರ್ತಾರೆ, ನೀನು ಯೂಸ್ಲೆಸ್ ಆಗಿದೆಯಾ, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ, ನಿನಗೇನು ಫ್ಯೂಚರೇ ಇಲ್ಲ, ನೀನು ಹಾಗೆ ನೀನು ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದನ್ನು ನಿಮ್ಮ ಮೈಂಡು ನಿಜ ಅಂತ ನಂಬೋಕ್ಕೆ ಶುರು ಮಾಡಿಬಿಡತ್ತೆ. ಮುಂದೆ ನಿಧಾನಕ್ಕೆ ಇದೇ ನಿಮ್ಮ ರಿಯಾಲಿಟಿ ಆಗತ್ತೆ. ಅದಕ್ಕಾಗಿ ಒಂದು ವೇಳೆ ನೀವು ಟಾಕ್ಸಿಕ್ ಫ್ಯಾಮಿಲಿಯಲ್ಲಿ ಬದುಕ್ತಾ ಇದ್ದರೆ ಎಲ್ಲದಕ್ಕಿಂತ ಮುಂಚೆ ನೀವು ನಿಮ್ಮ ಮೈಂಡನ್ನು ಪಾಸಿಟಿವ್ ಆಗಿ ಟ್ರೈನ್ ಮಾಡಬೇಕು. ನೀವು ದಿನಾಲೂ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ನಿಮ್ಮ ಮೈಂಡಿಗೆ ಫೀಡ್ ಮಾಡಬೇಕು. ನಾನು ಕೂಡ ಯಾರಿಗೇನೂ ಕಡಿಮೆ ಅಲ್ಲ, ನಾನು ಕೂಡ ಈ ಕೆಲಸವನ್ನು ಮಾಡಬಲ್ಲೆ, ನಾನು ಕೂಡ ಲೈಫಲ್ಲಿ ಮುಂದೆ ಹೋಗಬಲ್ಲೆ, ನಾನು ಕೂಡ ಈ ಸ್ಕಿಲ್ಲನ್ನು ಕಲಿತು ಹಣವನ್ನು ಗಳಿಸಬಲ್ಲೆ, ನನಗೂ ಕೂಡ ಎಲ್ಲವೂ ಸಾಧ್ಯವಿದೆ, ಲೇಟ್ ಆದರೂ ಕೂಡ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ, ನನ್ನಿಂದ ಸಾಧ್ಯ ಇದೆ ಅನ್ನೋದನ್ನು ನಿಮ್ಮ ಮೈಂಡಿಗೆ ನೀವು ಫೀಡ್ ಮಾಡಬೇಕು. ನೀವು ಸೆಲ್ಫ್ ಲವ್ಗಾಗಿ ಮತ್ತು ಸೆಲ್ಫ್ ಬಿಲೀಫ್ಗಾಗಿ ನಿಮ್ಮ ಮೈಂಡನ್ನು ಟ್ರೈನ್ ಮಾಡಲೇಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ರೂಲ್ ನಂಬರ್ 2, ಡೋಂಟ್ ರಿಯಾಕ್ಟ್ ಕ್ವಿಕ್ಲಿ, ಜಸ್ಟ್ ಅಬ್ಸರ್ವ್. ಈ ಟಾಕ್ಸಿಕ್ ವ್ಯಕ್ತಿಗಳಿರ್ತಾರಲ್ಲ, ಇನ್ಸೈಡ್ನಿಂದ ತುಂಬಾ ಇನ್ಸೆಕ್ಯೂರ್ ಆಗಿರ್ತಾರೆ. ಇವರಿಗೆ ಬೇರೆ ಯಾರೊಂದಿಗಾದರೂ ಜಗಳ ಮಾಡಿದಾಗ, ಬೇರೆ ಯಾರನ್ನಾದರೂ ಗುಳಿಡಿದುಕೊಂಡಾಗ, ಅವರಿಗೆ ಅವಮಾನ ಮಾಡಿದಾಗ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ. ಇವರು ಅತೃಪ್ತ ಆತ್ಮಗಳಿದ್ದಂಗೆ ಇರ್ತಾರೆ. ಸೊ ಅದಕ್ಕಾಗಿ ಇವರು ನಿಮ್ಮೊಂದಿಗೆ ಜಗಳ ಆಡಬೇಕಂತಲೇ ನಿಮ್ಮನ್ನು ಟೀಸ್ ಮಾಡ್ತಾ ಇರ್ತಾರೆ. ನಾನು ಜೋಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಮನ್ನು ಸೀರಿಯಸ್ ಆಗಿಯೇ ಅಪಮಾನ ಮಾಡ್ತಾ ಇರ್ತಾರೆ. ಯಾವಾಗ ಈ ಟಾಕ್ಸಿಕ್ ವ್ಯಕ್ತಿಗಳು ನಿಮ್ಮನ್ನು ಅಪಮಾನ ಮಾಡ್ತಾರೋ, ಇನ್ಸಲ್ಟ್ ಮಾಡ್ತಾರೋ, ಆವಾಗ ನೀವು ನಗಕ್ಕೆ ಹೋಗ್ಬಿಡಿ. ಅವರೇನು ನಿಮ್ಮ ಮೇಲೆ ಜೋಕ್ ಮಾಡ್ತಾ ಇರಲ್ಲ, ಅವರು ಸೀರಿಯಸ್ ಆಗಿಯೇ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನೀವು ನಗಕ್ಕೆ ಹೋಗ್ಬಿಡಿ. ಅವ್ರು ಏನೋ ಅಂದರು ಅಂಥೇಳಿ ನೀವು ಸಡನ್ನಾಗಿ ಸಿಟ್ಟನ್ನು ಮಾಡಿಕೊಳ್ಳೋಕೆ ಹೋಗ್ಬಿಡಿ. ನೋ ಆ್ಯಂಗರ್, ನೋ ಆರ್ಗ್ಯುಮೆಂಟ್. ನೀವು ಮೊದಲು ಶಾಂತವಾಗಿಬಿಟ್ಟು ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಕೋಪ ಮಾಡಿಕೊಳ್ಳೋಂಗಿಲ್ಲ, ಅವರೊಂದಿಗೆ ಯಾವುದೇ ಥರನಾದ ಚರ್ಚೆ ಮಾಡೋಂಗಿಲ್ಲ. ಸೀದಾ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿದೆ. ಒಂದು 30 ಸೆಕೆಂಡು, 1 ನಿಮಿಷ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿದೆ. ಅದಾದ ನಂತರ ಅವರಿಗೆ ಸೀದಾ ಕೇಳೋದಿದೆ, ವಾಟ್ ಡೂ ಯು ಮೀನ್ ಬೈ ದಿಸ್? ಸದ್ಯಕ್ಕೆ ನೀನು ಹೇಳಿದಲ್ಲ, ಇದರ ಅರ್ಥ ಏನು? ಎಕ್ಸಾಕ್ಟ್ಲಿ ನೀನು ಏನು ಹೇಳಬೇಕಂತ ಹೊರಟಿದೀಯಾ? ಟೆಲ್ ಮಿ ಕ್ಲಿಯರ್ಲಿ ಅಂಥೇಳಿ ಈ ರೀತಿ ಅವರಿಗೆ ಕೇಳಿ. ಯಾವಾಗ ನೀವು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಈ ರೀತಿ ಪ್ರಶ್ನೆ ಮಾಡ್ತಿರೋ, ಅವರು ಒಳಗಿನಿಂದ ಅಲ್ಲಾಡಿ ಹೋಗಿಬಿಡ್ತಾರೆ. ಒಳಗಿನಿಂದ ಅವರಿಗೆ ಭಯ ಶುರುವಾಗತ್ತೆ. ಇನ್ನೊಂದು ಸರ್ತಿ ಮುಂದೆ ನಾನಾದರೂ ಈ ವ್ಯಕ್ತಿಗೆ ಏನಾದರೂ ಈ ಥರನಾದ ಇನ್ಸಲ್ಟ್ ಮಾಡಿದರೆ, ಈ ಥರ ನಡ್ಕೊಂಡ್ಬಿಟ್ರೆ, ಈ ವ್ಯಕ್ತಿ ಇದನ್ನು ಸಹಿಸಲ್ಲ, ಆತ ಸೀದಾ ನನಗೆ ಪ್ರಶ್ನೆ ಕೇಳ್ತಾನೆ, ಕ್ಲಾರಿಫಿಕೇಷನ್ ಕೇಳ್ತಾನೆ ಅನ್ನೋ ಕನ್ಫರ್ಮೇಷನ್ನು ಈ ಟಾಕ್ಸಿಕ್ ವ್ಯಕ್ತಿಗಳಿಗೆ ಹೋಗುತ್ತೆ. ನೀವು ಕಿತ್ತಾಡ್ತೀರಾ, ನೀವು ಆರ್ಗ್ಯುಮೆಂಟ್ ಮಾಡ್ತೀರಾ, ನಿಮಗೆ ದುಃಖ ಆಗತ್ತೆ. ಇದನ್ನು ನೋಡಿ ಅವರಿಗೆ ಮಜಾ ಆಗೋದಿರುತ್ತೆ. ಈ ಒಂದು ಇಂಟೆನ್ಷನ್ದಿಂದ ಅವರು ಈ ರೀತಿ ಮಾಡ್ತಾ ಇರ್ತಾರೆ. ಆದರೆ ನೀವು ಇದ್ರ ಉಲ್ಟಾ ಮಾಡಿದರೆ ಅವ್ರದ್ದೇ ಫಜೀತಿ ಆಗುತ್ತೆ. ಟಾಕ್ಸಿಕ್ ವ್ಯಕ್ತಿಗಳು ನಿಮ್ಮ ಹತ್ತಿರ ಬರೋಕ್ಕೆ ಹೆದರ್ತಾರೆ. ರೂಲ್ ನಂಬರ್ 3, ಸೆಟ್ ಹೆಲ್ದಿ ಬೌಂಡ್ರೀಸ್. ಟಾಕ್ಸಿಕ್ ವ್ಯಕ್ತಿಗಳಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಟಾಕ್ಸಿಕ್ ವ್ಯಕ್ತಿಗಳೊಂದಿಗೆ ಹೆಲ್ದಿ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಬಹಳಷ್ಟು ಜನ ಬೌಂಡ್ರಿಗಳನ್ನು ಸೆಟ್ ಮಾಡೋದು ಡಿಸ್ರೆಸ್ಪೆಕ್ಟ್ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ ಮೈ ಡಿಯರ್ ಸಿಸ್ಟರ್ ಆ್ಯಂಡ್ ಬ್ರದರ್, ಬೌಂಡ್ರಿಗಳನ್ನು ಸೆಟ್ ಮಾಡೋದು ಡಿಸ್ರೆಸ್ಪೆಕ್ಟ್ ಅಲ್ಲ, ಇದು ಸೆಲ್ಫ್ ರೆಸ್ಪೆಕ್ಟ್ನ ಒಂದು ಮುಖ್ಯವಾದ ಭಾಗವಾಗಿದೆ. ಅದಕ್ಕಾಗಿ ನೀವು ಸ್ಟ್ರಾಂಗ್ ಆಗಿರುವ ಬೌಂಡ್ರಿಗಳನ್ನು ಸೆಟ್ ಮಾಡಿ. ನೀವು ಟಾಕ್ಸಿಕ್ ಆಗಿರುವ ವ್ಯಕ್ತಿಗಳನ್ನು ಅನಾವಶ್ಯಕವಾಗಿ ಮೀಟ್ ಆಗುವ, ಮಾತಾಡಿಸುವ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಮನೆಯಲ್ಲಿ ಇವತ್ತು ಸಂಬಂಧಿಕರು ಬಂದಿದ್ದಾರೆ, ಇವರೆಲ್ಲ ಗುಂಪು ಕಟ್ಟಿಕೊಂಡು ನಿಮ್ಮನ್ನು ಕರೆದು ಅಲ್ಲಿ ಕಿಂಡಲ್ ಮಾಡ್ತಾರೆ, ನಿಮಗೆ ನೋವು ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ಸೊ ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿ. ನೀವು ಎಲ್ಲ ಕಡೆಗೆ ಹೋಗಲೇಬೇಕು ಅಂಥೇಳಿ ಏನು ಕಾನೂನಿಲ್ಲ. ನಿಮಗೆ ಎಲ್ಲಿ ಪ್ರೀತಿ ಸಿಗಲ್ವೋ, ಎಲ್ಲಿ ಗೌರವ ಸಿಗಲ್ವೋ, ಎಲ್ಲಿ ನಿಮಗೆ ಗುಡ್ ಫೀಲ್ ಆಗಲ್ವೋ ಅಲ್ಲಿ ನೀವು ಹೋಗದೇ ಇದ್ದರೂ ಕೂಡ ನಡೆಯುತ್ತೆ. ಹೋಗಬೇಡಿ. ಈ ಥರನಾದ ಬೌಂಡ್ರಿಗಳನ್ನು ಸೆಟ್ ಮಾಡಿ. ನೀವು ಹೋಗದೇ ಇದ್ದರೂ ಕೂಡ ಈ ಟಾಕ್ಸಿಕ್ ವ್ಯಕ್ತಿಗಳು ಬಂದು ನಿಮ್ಮ ಪರ್ಸ್ನಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ, ಮ್ಯಾರಿಡ್ ಲೈಫಲ್ಲಿ ಮೂಗು ತೂರಿಸ್ತಾ ಇದ್ದಾರಪ್ಪ ಅಂತಂದರೆ ನೀವು ಸೀದಾ ಅವರಿಗೆ ಹೇಳಿ, ಗಿವ್ ಮಿ ಮೈ ಸ್ಪೇಸ್, ನನ್ನ ಬದುಕಿದೆ, ನನಗೆ ನೋಡ್ಕೊಳಕ್ಕೆ ಬಿಡಿ. ನಾನೇನು ಈಗ ಹಾಲು ಕೊಡುವ ಮಗುವಲ್ಲ, ಬೆರಳು ಚೀಪೋ ಮಗುವಲ್ಲ, ನಾನು ಕೂಡ ದೊಡ್ಡವಳಾಗಿರುವೆ. ಸೊ ನನಗೆ ಗೊತ್ತು ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಇದನ್ನು ಡೀಲ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಮೊದಲು ನಾನು ನನ್ನಷ್ಟಕ್ಕೆ ಟ್ರೈ ಮಾಡುವೆ.
ನನಗಿದು ಫಿಕ್ಸ್ ಆಗಲಿಲ್ಲಪ್ಪ ಅಂತಂದರೆ ನಾನು ನಿಮ್ಮ ಗೈಡೆನ್ಸನ್ನು ಅವಾಗ ಕೇಳುವೆ. ಸದ್ಯಕ್ಕೆ ನನಗೆ ನಿಮ್ಮ ಗೈಡೆನ್ಸ್ನ, ನಿಮ್ಮ ಸಲಹೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಬಿದ್ದರೆ ನಾನು ನಿಮ್ಮನ್ನೇ ಕೇಳುವೆ. ಡೋಂಟ್ ವರಿ, ಥ್ಯಾಂಕ್ಸ್ ಫಾರ್ ಯುವರ್ ಫ್ರೀ ಅಡ್ವೈಸ್, ಥ್ಯಾಂಕ್ಸ್ ಫಾರ್ ಯುವರ್ ಫ್ರೀ ಗೈಡೆನ್ಸ್ ಅಂಥೇಳಿ ಅವರನ್ನು ದೂರನೇ ಇಡಿ. ರೂಲ್ ನಂಬರ್ 4, ಯೂಸ್ ರಿವರ್ಸ್ ಶಾಟ್ಸ್. ಈ ಟಾಕ್ಸಿಕ್ ವ್ಯಕ್ತಿಗಳಲ್ಲಿ ಒಂದು ಹೊಲಸು ಚಟ ಇರುತ್ತೆ. ಇವ್ರಿಗೆ ನೀವು ಏನೂ ಕೇಳದೇ ಇದ್ದರೂ ಕೂಡ ಇವರು ಬಂದು ನಿಮಗೆ ಫ್ರೀ ಅಡ್ವೈಸನ್ನು ಕೊಡ್ತಾರೆ. ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂಥೇಳಿ ಉಪದೇಶಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಅಂಕಲ್ ಆಂಟಿಗಳು ನಿಮ್ಮನ್ನು ಹುಡ್ಕೊಂಬಂದುಬಿಟ್ಟು ನಿಮ್ಮ ಮದುವೆಯ ಮೇಲೆ, ನಿಮ್ಮ ಜಾಬ್ನ ಮೇಲೆ, ಬಿಸ್ನೆಸ್ನ ಮೇಲೆ ಇಂಥ ಫ್ರೀ ಅಡ್ವೈಸ್ಗಳನ್ನು ಕೊಡ್ತಾರೆ, ಟಾಂಟ್ ಹೊಡಿತಾ ಇರ್ತಾರೆ. ಸೊ ಆವಾಗ ನಿಮಗೆ ಕೋಪ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಕೂಡ ನಗನಗ್ತಾನೆ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡಿ. ಅವರು ಬಿಟ್ಟ ಬಾಣಗಳನ್ನೇ ಅವರಿಗೆ ತಿರುಗು ಬಾಣ ಮಾಡಿ ಅವರಿಗೇ ಬಿಡಿ. ಅವರು ಒಂದು ವೇಳೆ ನಿಮ್ಮ ಜಾಬ್ನ ಮೇಲೆ ಕಮೆಂಟ್ ಮಾಡಿದರೆ, ಉದಾಹರಣೆಗಾಗಿ, ಏನು ನೀನು ಈ ಜಾಬ್ ಮಾಡ್ತಾ ಇದೀಯಾ, ಇದರಲ್ಲಿ ಏನು ಬದುಕಾಗತ್ತೆ, ಬೇರೆ ಜಾಬ್ ನೋಡ್ಕೋಬಾರ್ದಾ, ಹಾಗೆ ಹಿಂಗೆ ಇಂಥದ್ದೆಲ್ಲ ಉಪದೇಶ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ನೀವು ನಗ್ನಗ್ತಾ ಅವರನ್ನು ಹ್ಯಾಂಡಲ್ ಮಾಡೋದಿದೆ. ಹೌದಾ ಅಂಕಲ್, ಹೌದಾ ಆಂಟಿ, ನಾನು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಷ್ಟಿದೆ, ನನ್ನ ಎಲಿಜಿಬಿಲಿಟಿ ಇಷ್ಟಿದೆ, ತೊಗೊಳ್ಳಿ, ಇದು ನನ್ನ CV ಇದೆ. ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಹೆಂಗಿದ್ರು ಕೂಡ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಕಂಪ್ನಿಗಳ CEO ಗಳು, ಮಾಲಕರು ಎಲ್ಲ ಇದ್ದಾರಲ್ಲ, ನಿಮ್ಮ ಮನೆಗೆ ಅವರೆಲ್ಲ ಟೀ ಕುಡಿಯೋಕ್ಕೆ ಬರ್ತಾರಲ್ಲ. ಸೊ ನೀವು ಎನಿ ಟೈಮ್ ಅವ್ರ ಜೊತೆಗೇ ಈವ್ನಿಂಗ್ ಹ್ಯಾಂಗ್ಔಟ್ ಮಾಡ್ತಾ ಇರ್ತೀರಲ್ಲ, ತೊಗೊಳ್ಳಿ ನನ್ನ CV, ಮತ್ತು ಅವ್ರ ಕಡೆಯಿಂದ ಒಂದು ರಿಕಮೆಂಡೇಷನ್ ಹಾಕಿಸಿ ನನಗೊಂದು ಜಾಬ್ ಕೊಡಿಸಿ, ಒಂದು ಒಳ್ಳೆ ಜಾಬ್ ಕೊಡಿಸಿ, ಒಂದು 2-3 ಕೋಟಿ ಪ್ಯಾಕೇಜ್ ಇದ್ದರೆ ಸಾಕು. ಈ ಥರ ಹೇಳೋದಿದೆ, ನಗ್ನಗ್ತಾ ಹೇಳೋದಿದೆ. ಸೊ ಅವ್ರು ಹೆಂಗೆ ಜೋಕ್ ನೆಪದಲ್ಲಿ ನಿಮ್ಮನ್ನು ಸೀರಿಯಸ್ ಆಗಿನೇ ಇನ್ಸಲ್ಟ್ ಮಾಡ್ತಾ ಇರ್ತಾರೋ, ನೀವು ಕೂಡ ಅವರನ್ನು ಜೋಕ್ ಮಾಡ್ತಾ ಇದ್ದೀನಿ ಅನ್ನೋ ನೆಪದಲ್ಲಿ ಸೀರಿಯಸ್ ಆಗಿನೇ ಅವ್ರಿಗೆ ಉತ್ತರ ಕೊಡೋದಿದೆ. 8ಗೆ ಎದುರು 8 ಕೊಡೋದಿದೆ. ನಿಮ್ಮ ಅವಮಾನವನ್ನು ಸಹಿಸೋದಿಲ್ಲ. ಒಂದು ಸರ್ತಿ ನೀವು ಹಿಂಗೆ ಅವರಿಗೆ ರಿವರ್ಸ್ ಶಾಟ್ ಕೊಟ್ಟರೆ ಮತ್ತೊಂದು ಸರ್ತಿ ಈ ಥರನಾದ ಬಕ್ವಾಸಗಳನ್ನು ನಿಮಗೆ ಹೇಳಕ್ಕೆ ಬರಲ್ಲ. ಅವರೇನಾದರೂ ನಿಮಗೆ ಎಷ್ಟು ವರ್ಷ ಆಯಿತು ಇನ್ನೂ ಮದುವೆ ಆಗಿಲ್ಲ, ವಯಸ್ಸಾಗ್ತಾ ಇದೆ ಅಂತ ಹೇಳಿಬಿಟ್ರೆ ನೀವು ಅವ್ರಿಗೆ ಹೇಳಿಬಿಡಿ, ಹೆಂಗಿದ್ರು ನಿಮ್ಮಲ್ಲಿ ಇನ್ನೂ ಯೌವನ ತುಂಬಿ ತುಳುಕ್ತಾ ಇದೆಯಲ್ಲ, ಹೇಳಿ ನಿಮಗೆ ಇನ್ನೊಂದು ಮದುವೆ ಮಾಡೋನೇನಾ, ನೀವು ಯಾವಾಗ ಇನ್ನೊಂದು ಮದುವೆ ಆಗ್ತೀರಾ, ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೂ ಕೂಡ ವಯಸ್ಸಾಯಿತು, ಅವರಿಗೆ ಯಾವಾಗ ಮದುವೆ ಮಾಡ್ತೀರಾ, ಇಲ್ಲ ನಿಮ್ಮಲ್ಲಿ ಯಾರಾದರೂ ಸುಂದರವಾಗಿರುವ ಹುಡುಗಿ ಇದ್ದರೆ ಹೇಳಿ, ಸಕ್ಸಸ್ಫುಲ್ ಆಗಿದ್ದರೂ ಹುಡುಗ ಇದ್ದರೆ ಹೇಳಿ, ನಾನು ಮದುವೆ ಆಗೋಕ್ಕೆ ರೆಡಿ ಇರುವೆ, ನೀವೇ ಮುಂದಾಗಿ ಮಾಡಿಸಿ. ಈ ರೀತಿ ಅವರ ಮೇಲೇ ಜವಾಬ್ದಾರಿ ಹಾಕಿ ಅವ್ರ ತಲೆ ಮೇಲೆ ಹೊಡೆದಂಗೆ ಹೇಳಿ. ಆವಾಗ ಅವರು ತೆಪ್ಪಗಾಗ್ತಾರೆ. ಒಂದು ವೇಳೆ ಅವರೇನಾದರೂ ಬಂದುಬಿಟ್ಟು ಬಿಸ್ನೆಸ್ ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂಥೇಳಿ ದೊಡ್ಡ ದೊಡ್ಡ ಉಪದೇಶ ಕೊಡೋಕೆ ಬಂದುಬಿಟ್ರೆ, ಹೌದಾ ಅಂಕಲ್, ಹೌದಾ ಆಂಟಿ, ಡೋಂಟ್ ವರಿ, ನನ್ನ ಸ್ಟಾರ್ಟಪ್ಗೆ ಒಂದು 20 ಕೋಟಿ ಬೇಕಾಗಿದೆ, ಮತ್ತು ನೀವೇ ಇನ್ವೆಸ್ಟರ್ ಆಗಿಬಿಡಿ, ಏಂಜಲ್ ಇನ್ವೆಸ್ಟರು, ಬಿಸ್ನೆಸ್ ಹಂಗಾಗಿ ಮಾಡಿಬಿಡೋಣ, ದೊಡ್ಡ ಲೆವೆಲಲ್ಲೇ ಮಾಡೋಣ, ಹೇಳಿ ಯಾವಾಗ ಬರಲಿ, ಯಾವಾಗ ಚೆಕ್ ಕೊಡ್ತೀರಾ, ಏನು ಡೈರೆಕ್ಟಾಗಿ ಆನ್ಲೈನಲ್ಲಿ ಪೇ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಹೇಳಿ, ಯಾವಾಗ ಸೈನ್ ಮಾಡ್ಕೊಳ್ಳೋಕೆ ಬರಲಿ, ಯಾವಾಗ ದುಡ್ಡು ಹಾಕ್ತೀರಾ ಹೇಳಿ, ಈ ಥರ ಕೇಳಿ. ಒಂದು ವೇಳೆ ಇವರೇನಾದರೂ ಇದನ್ನು ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು ಅಂತ ಹೇಳಿಬಿಟ್ರೆ ಸೀದಾ ಅವ್ರಿಗೆ ಕೈ ಕೊಟ್ಬಿಡಿ. ಅಂಕಲ್ ಅವರೇ, ನೀವು ಒಂದು ಸರ್ತಿ ಮಾಡಿ ತೋರಿಸಿ, ನೀವು ಹೆಂಗೆ ಮಾಡಿ ತೋರಿಸ್ತೀರಲ್ಲ ಅದನ್ನು ನೋಡಿಬಿಟ್ಟು ನಾನು ಆ್ಯಸ್ ಇಟ್ ಈಸ್ ಕಾಪಿ ಹೊಡೆದ್ಬಿಡ್ತೀನಿ, ನಿಮ್ಮನ್ನು ನೋಡಿ ಕಲ್ತ್ಕೊಂಡ್ಬಿಡ್ತೀನಿ, ಒಂದು ಸರ್ತಿ ನೀವು ಮೊದಲು ಮಾಡಿ ತೋರಿಸಿ. ಸೊ ಈ ರೀತಿ ಅವರ ಮೇಲೆ ಜವಾಬ್ದಾರಿ ಹಾಕೋದಿದೆ, ಅವ್ರ ತಲೆ ಮೇಲೆ ಹೊಡೆದಂಗೆ ಉತ್ತರ ಕೊಡೋದಿದೆ. ಅಂದಾಗಲೇ ಅವ್ರು ಸುಮ್ಮನಾಗ್ತಾರೆ. ಎಲ್ಲಿ ತನಕ ನೀವು ಸಹಿಸ್ಕೊಂಡು ಹೋಗ್ತಿರೋ ಅಲ್ಲಿ ತನಕ ಅವ್ರು ನಿಮಗೆ ಟಾರ್ಚರ್ ಮಾಡೇ ಮಾಡ್ತಾರೆ. ಸೊ ಅವರಿಗೆ ಅವ್ರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು. ರೂಲ್ ನಂಬರ್ 5, ಡೂ ಅ ಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಡಯಟ್. ನೀವು ಟಾಕ್ಸಿಕ್ ವ್ಯಕ್ತಿಗಳಿಂದ ಬಚಾವ್ ಆಗಬೇಕಪ್ಪ ಅಂತಂದರೆ ಅವರಿಗೆ ಮೊದಲು ನೀವು ಇನ್ಫಾರ್ಮೇಷನನ್ನು ಕೊಡೋದನ್ನು ನಿಲ್ಲಿಸಬೇಕು. ಈ ಟಾಕ್ಸಿಕ್ ವ್ಯಕ್ತಿಗಳಿಗೆ ನೀವೇ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀರಾ. ನೀವು ನಿಮ್ಮ ಪೇನ್ಸ್ಗಳನ್ನು, ಪ್ರಾಬ್ಲಮ್ಸ್ಗಳನ್ನು ಅವರಿಗೆ ಶೇರ್ ಮಾಡ್ತಾ ಇರ್ತೀರಾ. ಒಂದು ಡೈರೆಕ್ಟಾಗಿ ಆದರೂ ಶೇರ್ ಮಾಡ್ತಾ ಇರ್ತೀರಾ, ಇಲ್ಲವೇ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹೇಳ್ತಾ ಇರ್ತೀರಾ. ಸೊ ಅವ್ರಿಗೆ ಅದು ಗೊತ್ತಾಗುತ್ತೆ. ಸೊ ಇದು ಗೊತ್ತಾದ ತಕ್ಷಣ ಅವರೇನು ನಿಮಗೆ ಹೆಲ್ಪ್ ಮಾಡಲ್ಲ. ನಿಮಗೆ ಅನಿಸ್ತಾ ಇರುತ್ತೆ ಇವರೆಲ್ಲ ಹೆಲ್ಪ್ ಮಾಡ್ತಾರೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮೋಟಿವೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರ. ಅವ್ರು ಏನೂ ಮಾಡಲ್ಲ, ಮತ್ತಷ್ಟು ನಿಮಗೆ ಟ್ರೋಲ್ ಮಾಡ್ತಾರೆ, ನಿಮಗೆ ಮತ್ತಷ್ಟು ಟಾರ್ಚರ್ ಕೊಡ್ತಾರೆ, ನಿಮ್ಮನ್ನು ಅಳಿಸ್ತಾರೆ. ಅದಕ್ಕಾಗಿ ನೀವು ಇನ್ಫಾರ್ಮೇಷನ್ ಡಯಟ್ ಮಾಡೋದಿದೆ. ನಿಮ್ಮ ಪೇನ್ಗಳನ್ನು, ಪ್ರಾಬ್ಲಮ್ಸ್ಗಳನ್ನು ಕೂಡ ಇವರೊಂದಿಗೆ ಶೇರ್ ಮಾಡಲ್ಲ. ಇನ್ನು ನಿಮ್ಮ ಹ್ಯಾಪಿನೆಸ್ಸನ್ನು, ಸಕ್ಸಸ್ಸನ್ನು ಕೂಡ ಇವರೊಂದಿಗೆ ಶೇರ್ ಮಾಡಲ್ಲ. ಎಲ್ಲವನ್ನ ಕೂಡ ಟಾಕ್ಸಿಕ್ ವ್ಯಕ್ತಿಗಳಿಂದ ಪ್ರೈವೇಟ್ ಆಗಿಯೇ ಇಡೋದಿದೆ. ಒಂದು ವೇಳೆ ನೀವು ಖುಷಿಯಾಗಿದ್ದೀರಾ, ದುಡ್ಡು ಮಾಡ್ತಾಯಿದ್ದೀರಾ, ಸಕ್ಸಸ್ಫುಲ್ ಆಗಿದ್ದೀರಾ ಅಂತಂದರೆ ಟಾಕ್ಸಿಕ್ ವ್ಯಕ್ತಿಗಳ ಹೊಟ್ಟೆ ಉರಿಯೋಕ್ಕೆ ಶುರುವಾಗುತ್ತೆ. ಅವರು ಇದಕ್ಕೆ ಕಲ್ಲಾಕಿಬಿಡ್ತಾರೆ. ಅದಕ್ಕಾಗಿ ಇವರೊಂದಿಗೆ ದುಃಖನೂ ಶೇರ್ ಮಾಡಲ್ಲ, ಖುಷಿನೂ ಶೇರ್ ಮಾಡಲ್ಲ. ನೀವು ಇವರಿಗೆ ಇನ್ಫಾರ್ಮೇಷನ್ನೇ ಶೇರ್ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಬಗ್ಗೆ ಅವ್ರಿಗೇನೂ ಗೊತ್ತೇ ಆಗಲ್ಲ. ಸೊ ನೀವು ಇವರಿಗೆ ಇನ್ಫಾರ್ಮೇಷನ್ ಹೋಗದೇ ಇರೋ ಥರ ಮಾಡಿ ಇವರನ್ನು ಎಲ್ಲ ಕಡೆ ಬ್ಲಾಕ್ ಮಾಡಿ. ವಾಟ್ಸಪ್ಪಲ್ಲಿ ಇವ್ರ ನಂಬರ್ ಸೇವೆ ಮಾಡೋಕ್ಕೆ ಹೋಗ್ಬಿಡಿ.
ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇವರನ್ನು ಹುಡುಕಿ ಬ್ಲಾಕ್ ಮಾಡಿಬಿಡಿ. ನೀವೇನು ಮಾಡ್ತಾಯಿದ್ದೀರಾ, ಏನು ಓದ್ತಾ ಇದ್ದೀರಾ, ಎಲ್ಲಿ ಜಾಬ್ ಮಾಡ್ತಾಯಿದ್ದೀರಾ, ಯಾರೊಂದಿಗೆ ಸುತ್ತಾ ಇದ್ದೀರಾ, ಏನು ಮಾಡ್ತಿದ್ದೀರಾ ಎಲ್ಲನೂ ಇವರಿಗೆ ಗೊತ್ತಾಗೋದೇ ಇಲ್ಲ. ಇವ್ರಿಗೆ ಇನ್ಫಾರ್ಮೇಷನೇ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಇವ್ರೇನು ಆಡ್ಕೊಳ್ಳೋರಿದ್ದಾರೆ, ಇವ್ರೇನು ನಿಮಗೆ ಮತ್ತೆ ಬಂದು ಟಾರ್ಚರ್ ಕೊಡೋರಿದ್ದಾರೆ. ಇನ್ಫಾರ್ಮೇಷನ್ ಡಯಟನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ಶುರು ಮಾಡಿ. ರೂಲ್ ನಂಬರ್ 6 ಆ್ಯಂಡ್ ಲಾಸ್ಟ್, ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಾಮ್ ದೆಮ್. ಈ ಮೊದಲಿನ 5 ನಿಯಮಗಳು ನಿಮಗೆ ವರ್ಕೌಟ್ ಆಗದೇ ಇದ್ದರೆ ನಿಮಗೆ ಕೊನೆಗುಳಿಯೋದು ಇದೊಂದೇ ಆಪ್ಷನ್ನು. ನನ್ನ ವಿಚಾರದಲ್ಲೂ ಕೂಡ ಮೊದಲ 5 ಆಪ್ಷನ್ಗಳು ಪ್ರಯೋಜನಕ್ಕೆ ಬರಲಿಲ್ಲ. ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ, ರಿಲೇಟಿವ್ಸ್ಗಳಿಗೆ ಬಹಳಷ್ಟು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ತಿಳಿಸಿ ಹೇಳುವ ಪ್ರಯತ್ನ ಮಾಡಿದೆ. ನನಗೂ ಕೂಡ ಒಂದು ಮನಸ್ಸಿದೆ, ನನಗೂ ಕೂಡ ಒಂದು ಲೈಫ್ ಇದೆ, ನನಗೂ ಕೂಡ ನನ್ನದೇ ಆದ ಆಸೆ, ಆಕಾಂಕ್ಷೆ, ಕನಸುಗಳಿವೆ. ಸೊ ಸಪೋರ್ಟ್ ಮಾಡೋಂಗಿದ್ರೆ ಮಾಡಿ, ಇಲ್ಲವೇ ತಪ್ಪಿಗೆ ಮುಚ್ಕೊಂಡಿರಿ ಅಂತಂದರೂ ಕೂಡ ಅವ್ರು ಕೇಳಲಿಲ್ಲ. ಸೊ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಟಾಕ್ಸಿಕ್ ಫ್ಯಾಮಿಲಿಯವರು ಕೂಡ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಿಮ್ಮ ಎಮೋಷನ್ಸ್ಗಳಿಗೆ, ಫೀಲಿಂಗ್ಸ್ಗಳಿಗೆ ಬೆಲೆ ಕೊಡ್ತಾ ಇಲ್ಲಪ್ಪ ಅಂತಂದರೆ ನೀವು ಈ ಕೊನೆಯ ಸ್ಟೆಪ್ಪನ್ನೇ ಫಾಲೋ ಮಾಡಬೇಕಾಗತ್ತೆ. ಇದೇ ಬೆಸ್ಟ್ ಸ್ಟೆಪ್ ಆಗಿದೆ. ಮೊದಲು ನೀವು ಅವರಿಂದ ಎಮೋಷ್ನಲಿ ಡಿಟ್ಯಾಚ್ಡ್ ಆಗಿ, ಮಾನಸಿಕವಾಗಿ ಅವರಿಂದ ದೂರವಾಗಿಬಿಡಿ. ಅವರ ಮೇಲೆ ನೀವು 0 ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಡಿ. ಅವರಿಂದ ನೀವು ಏನನ್ನು ಕೂಡ ಎಕ್ಸ್ಪೆಕ್ಟೇ ಮಾಡಬೇಡಿ. ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಕೆಟ್ಟದ್ದನ್ನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಅವರ ಮೇಲೆ 0 ಎಕ್ಸ್ಪೆಕ್ಟೇಷನ್ನೇ ಇದೆ ಅಂತಂದರೆ ಅವ್ರು ಏನೇ ಮಾಡಿದರೂ ಕೂಡ ನಿಮಗಂತೂ ಹರ್ಟ್ ಆಗಲ್ಲ. ಮತ್ತು ನೀವು ನಿಮ್ಮ ಲೈಫಿನ ಜವಾಬ್ದಾರಿಯನ್ನು ನೀವೇ ಹೊತ್ಕೊಳ್ಳಿ. ನೀವು ಫಸ್ಟು ರಿಸ್ಪಾನ್ಸಿಬಲ್ ಮ್ಯಾನ್ ಆ್ಯಂಡ್ ರಿಸ್ಪಾನ್ಸಿಬಲ್ ವುಮನ್ ಆಗಿ ನೀವು ಅವರ ಮೇಲೆ ಡಿಪೆಂಡೆಂಟ್ ಆಗೋದನ್ನು ಮೊದಲು ನಿಲ್ಲಿಸಿ. ನೀವು ಅವರ ಮೇಲೆ ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ, ಸೋಷಿಯಲಿ, ಸೈಕಾಲಜಿಕಲಿ, ಫೈನಾನ್ಷಿಯಲಿ ಡಿಪೆಂಡ್ ಆಗೋದನ್ನು ಮೊದಲು ನಿಲ್ಲಿಸಿ. ನೀವು ಎಲ್ಲಿ ತನಕ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲ್ವೋ ಅಲ್ಲಿ ತನಕ ಅವರು ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ ಇರ್ತಾರೆ. ಅದಕ್ಕಾಗಿ ಮೊದಲು ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೆ ಟ್ರೈ ಮಾಡಿ. ನೀವು ಒಂದು ಹೈ ವ್ಯಾಲ್ಯೂ ಸ್ಕಿಲ್ಲನ್ನು ಕಲೀರಿ ಮತ್ತು ದುಡ್ಡು ಮಾಡೋಕ್ಕೆ ಶುರು ಮಾಡಿ. ಒಂದು ವೇಳೆ ನಿಮಗೆ ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್, ಪ್ರೊಫೆಷ್ನಲ್ ಫೋಟೋಗ್ರಫಿ, ಪ್ರೊಫೆಷ್ನಲ್ ವಿಡಿಯೋ ಪ್ರೊಡಕ್ಷನ್, ಕಂಟೆಂಟ್ ಕ್ರಿಯೇಷನ್ ಅಂತಹ ಕ್ರಿಯೇಟಿವ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ನಂತಹ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ನಿಮಗೆ ಯಾವ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದೆಯೋ ಆ ಸ್ಕಿಲ್ಗಳನ್ನು ಕಲೀರಿ ಮತ್ತು ಸಿಕ್ಕಾಪಟ್ಟೆ ಹಣವನ್ನು ಸಂಪಾದಿಸಿ. ಯಾವಾಗ ನೀವು ಹಣವನ್ನು ಸಂಪಾದಿಸಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಿರೋ ಆವಾಗ ನಿಮ್ಮ ಟಾಕ್ಸಿಕ್ ಫ್ಯಾಮಿಲಿ ಮೆಂಬರ್ಗಳು ಲಿಮಿಟಲ್ಲಿರೋಕ್ಕೆ ಶುರುವಾಗ್ತಾರೆ. ಅವ್ರಿಗೆ ನೀವು ಹೇಳದೇ ಇದ್ದರೂ ಕೂಡ ಗೊತ್ತಾಗುತ್ತೆ, ಸದ್ಯಕ್ಕೆ ಈತ ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿದ್ದಾನೆ, ಡಿಟ್ಯಾಚ್ ಆಗಿದ್ದಾನೆ, ಫೈನಾನ್ಷಿಯಲಿನೂ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾನೆ. ಈಗ ನಾವು ಸುಮ್ಮನೆ ಇರದಿದ್ದರೆ ಈತ ನಮ್ಮನ್ನು ಪರ್ಮನೆಂಟ್ಲಿ ಬಿಟ್ಟು ಹೋಗ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಷ್ಟು ಅವರಿಗೆ ಗೊತ್ತಾದಾಗ ಅವರು ಸುಮ್ಮನೆ ಇದ್ದರೆ, ಅವ್ರ ಪಾಡಿಗೆ ಅವರಿದ್ದರೆ, ಅವರ ತಪ್ಪುಗಳನ್ನು ತಿದ್ದುಕೊಂಡಿದ್ದರೆ ನೀವು ಕೂಡ ಹಾಗೆ ಸೈಲೆಂಟಾಗಿ ಅದೇ ಮನೆಯಲ್ಲಿ ಬದುಕ್ತಾ ಹೋಗಿ, ನೋ ಪ್ರಾಬ್ಲಮ್. ಆದರೆ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ ಮೇಲೂ ಕೂಡ ಅವ್ರು ನಿಮಗೆ ಟಾರ್ಚರ್ ಮಾಡ್ತಾಯಿದ್ದಾರೆ, ನಿಮ್ಮನ್ನು ಕಾಲು ಹಿಡಿದು ಎಳಿತಾ ಇದ್ದಾರೆ, ನಿಮಗೆ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ನಿಮ್ಮ ಮೆಂಟಲ್ ಪೀಸನ್ನು ಖರಾಬ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ನೀವು ಒಂದು ಫೈನಲ್ ಬೋಲ್ಡ್ ಸ್ಟೆಪ್ಪನ್ನು ತೆಗೆದುಕೊಳ್ಳಿ. ನೀವು ಇವರಿಂದ ಫಿಸಿಕಲಿ ಕೂಡ ಡಿಟ್ಯಾಚ್ ಆಗಿಬಿಡಿ. ನಿಮ್ಮ ಮನೆಯನ್ನು ಬಿಟ್ಟು ಹೊರ ಬಂದುಬಿಡಿ. ನಿಮ್ಮದೇ ಆದ ಸ್ವಂತ ಮನೆ ಕಟ್ಟಿ ಮತ್ತು ಸ್ವತಂತ್ರವಾಗಿ ಬದುಕೋಕ್ಕೆ ಶುರು ಮಾಡಿ. ಸದ್ಯಕ್ಕೆ ನಾನೀಗ ಅದನ್ನೇ ಮಾಡ್ತಾ ಇರುವೆ. ನಾನು 10th ಕ್ಲಾಸ್ನಿಂದಲೂ ಇಂಡಿಪೆಂಡೆಂಟ್ ಆಗಿರುವೆ. ಸೊ ನಾನೀಗ ಸದ್ಯಕ್ಕೆ ನನ್ನದೇ ಆದಂತಹ ಬೇರೆ ಮನೆ ಮಾಡ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ನಾನು ಆರಾಮಾಗಿರುವೆ, ಯಾರದೇ ತಲೆನೋವು ಇಲ್ಲ. ಸೊ ಇದೇ ಸೊಲ್ಯೂಷನ್ ಆಗಿದೆ. ನೀವು ಕೂಡ ಟಾಕ್ಸಿಕ್ ಫ್ಯಾಮಿಲಿಯೊಂದಿಗೆ ಡೀಲ್ ಮಾಡ್ತಾ ಇದ್ದರೆ ನೀವು ಅವರನ್ನು ಬಿಟ್ಟು ಹೊರಗೆ ಬಂದುಬಿಡಿ. ಇದೇ ಸೊಲ್ಯೂಷನ್ ಆಗಿದೆ. ಇದು ಬಿಟ್ಟರೆ ಬೇರೆ ಸೊಲ್ಯೂಷನ್ ಇಲ್ಲ. ನೀವು ಕಲ್ಲು ಹೃದಯಗಳನ್ನು ಬದಲಾಯಿಸಬಹುದು, ಆದರೆ ಕೊಳಕು ಹೃದಯಗಳನ್ನು ಬದಲಾಯಿಸೋಕ್ಕಾಗಲ್ಲ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಬೇರೆ ಗೂಡು ಮಾಡ್ಕೊಳ್ಳಿ, ಅದರಲ್ಲಿ ಹಾಯಾಗಿರಿ. ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ.